ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ನಿನ್ನೆಯಿಂದ ನೀವೊಂದು ಸುದ್ದಿಗಳಲ್ಲಿ ಹೋದರೆ ನೋಡ್ತಿರ್ಬೋದು, ಬೆಂಗಳೂರಲ್ಲಿ ರಾಜಸ್ಥಾನದಿಂದ ಮಾಂಸ ತಂದು ಮಾರ್ತಿದ್ದಾರೆ. ಅದರಲ್ಲಿ ನಾಯಿ ಮಾಂಸನೂ ಮಿಶ್ರಣ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಸುದ್ದಿ ಚಾನಲ್ಗಳಲ್ಲಿ ಸುದ್ದಿ ಹರಡ್ತಾ ಇದೆ. ಕೊನೆಗೆ ಅದು ನಾಯಿ ಮಾಂಸ ಅಲ್ಲ, ಶುದ್ಧವಾದ ಕುರಿ ಮಾಂಸನೇ ಅಂತ ಗೊತ್ತಾಗಿದೆ. ಯಾರು ನಾಯಿ ಮಾಂಸ ಅಂತ ಹೇಳ್ಕೊಂಡು ಬರ್ತಿದ್ರು, ಯಾರು ಅದ್ರ ಮೇಲೆ ಮೊದಲು ಅನುಮಾನ ಪಟ್ಟು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ದೂರನ್ನು ಕೊಟ್ಟಿರ್ತಾರೆ, ಅವ್ರಿಗೆ ಇವತ್ತು ಜೈಲಿಗೆ ಸ್ಟೇಷನ್ಗಳಲ್ಲಿ ಹಾಕಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ಅದು ಕೋಳಿ ಮಾಂಸ ಇಲ್ಲ ಇನ್ನೊಂದು ನಾಯಿ ಮಾಂಸ ಕುರಿ ಮಾಂಸ ಅಂತೆಲ್ಲ ಈ ಹೋಟೆಲ್ಗೆ ಹೋಗೋರು ಯಾರಾದರೂ ಮಾಂಸಾಹಾರಿಗಳಿದ್ದರೆ ತಕ್ಷಣ ನಿಲ್ಲಿಸೋದು ತುಂಬ ಉತ್ತಮ. ಯಾಕಂತ ಹೇಳಿದರೆ ಯಾರು ಶುದ್ಧವಾದ ಮಾಂಸ ಮಾರಲ್ಲ. ಕುರಿ ಮಾಂಸ ಆದರೂ ಕೂಡ ನೋಡಿ, ಅವರು ರಾಜಸ್ಥಾನದಿಂದ ದಿನ 2 ಟನ್ನು ಅಲ್ಲ 2 ಸಾವಿರ ಕೆ ಜಿ ತರಿಸ್ತಾರಂತೆ. 2,000 ಕೆ ಜಿಗಳು ಅಂದರೆ ಸುಮಾರು ಇದು ಅಷ್ಟು ಮಾಂಸ ರಾಜಸ್ಥಾನದಿಂದ ಇಲ್ಲಿಗೆ ಬರಬೇಕಾದ್ರೆ ಸುಮಾರು 3 ದಿನ ತೊಗೊಳುತ್ತೆ. ಇಲ್ಲಿಂದ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ಸ್ ಮಾಡಿ ಮಾರಬೇಕಾದ್ರೆ ತುಂಬ ಕೆಟ್ಟೋಗಿಬಿಟ್ಟು ಹುಳುಗಳು ಬಿದ್ದಿರುತ್ತೆ. ಆ್ಯಕ್ಚುಲಿ ಮಾಂಸ ಶುದ್ಧವಾದ ಮಾಂಸ ಅಂದರೆ ಏನು 12 ತಾಸು ಆಗಿದೆ ಅಂದರೆ ಅದು ವಾಸನೆ ಬರ್ತಾ ಇರುತ್ತೆ. ಅಂಥದ್ದು 3 ದಿನ ಆದಮೇಲೆ ವಾಸನೆ ಬಂದಿರೋ ಮಾಂಸವನ್ನು ಮತ್ತೆ ಇವರು ಏನೇನೋ ಪೌಡ್ರ್ಗಳು, ಕೆಮಿಕಲ್ಸು ಯಾವ್ಯಾವ ನೀರಲ್ಲಿ ಅದನ್ನು ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಮತ್ತೆ ಅಂಗಡಿಗಳು ಕಳಿಸ್ತಾರೆ. ಆ ಅಂಗಡಿಯವ್ರಿಗೆ ವಾಸನೆ ಇದ್ರೂ ಕಡಿಮೆ ರೇಟ್ ಬಂದಿರುತ್ತಲ್ವ, ಯಾವ್ಯಾವೋ ಒಂಥರ ಮಿಶ್ರಣ ಮಾಡಿ ಒಳ್ಳೆ ಟೇಸ್ಟಿ ಪೌಡ್ರ್ ಹಾಕಿ ನಿಮಗೆ ಚೆನ್ನಾಗಿ ಬೇಯಿಸಿ ಕೊಡ್ತಾರೆ. ಬಿರಿಯಾನಿ ಮಾಡಿ ಇಲ್ಲ ಮಟನ್ ಫ್ರೈ ಅಂತ ಮಟನ್ ಖುಷಿ ಏನೇನೋ ಮಾಡ್ತಾರಲ್ವ, ನಾನ್ ವೆಜ್ಗಳಲ್ಲಿ ಇವೆಲ್ಲ ಮಾಡ್ತಾರೆ. ಆದರೆ ಅವ್ರು ಅದು ಬೇಯಿಸಾದ್ಮೇಲೆ ಮಸಾಲೆಗಳ ವಾಸನೆಗೆ ಅದಕ್ಕೆ ಯಾವ ವಾಸನೆ ತೋರಿಸಲ್ಲ, ಚೆನ್ನಾಗಿ ತಿಂತೀರ ನೀವು. ಆದರೆ ಈ ರೀತಿ ಏನಾದರೂ ನಾಯಿ ಮಾಂಸ ಸೇರ್ಪಡೆ ಆಗಿದರೆ ನಿಮ್ಮ ದೇಹದಲ್ಲಿ ಒಂಥರ ಎಂಟ್ರಿ ಆಗಿರುತ್ತೆ. ಸ್ವಲ್ಪ ಈ ನಮ್ಮ ಇಂಡಿಯನ್ ಬಾಡಿಗಳಿಗೆ ನಾಯಿ ಮಾಂಸ ಅದು ಶೂಟ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಚೀನಾದವರಾದರೆ ಅವ್ರಿಗೆ ಏನೇನೋ ತಿನ್ಸಾಯ್ತಾರೆ, ಅವ್ರಿಗೆ ನಾಯಿ ಮಾಂಸ, ಹಂದಿ ಮಾಂಸ ಎಲ್ಲ ತಿಂತಾರೆ. ಇಲ್ಲಿ ನೋಡಬೇಕಾಗಿರೋದು ವಿಷಯ ಏನಂದರೆ, ಈ ಮಾಂಸ ಯಾರಾದರೂ ನೀವು ಇಡೀ ಬೆಂಗಳೂರಿನ ಎಲ್ಲ ಹೋಟ್ಲುಗಳಲ್ಲಿ ಇವರೇ ಸಪ್ಲೈ ಮಾಡೋದು, ಅರ್ಥ ಮಾಡ್ಕೊಳ್ಳಿ. ಇಡೀ ಹೋಟ್ಲ್ ಅವ್ರಿಗೆ ಏನು ಬೇಕು, 100-200 ರೂಪಾಯಿ ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ಹೋಗ್ತಾರೆ. ಮಾಂಸ ವಾಶ್ ಮಾಡಿ ಚೆನ್ನಾಗಿರೋದು ಇದ್ದರೆ ನೋಡ್ತಾರೆ, ಒಂದು ತಿಂದು ನೋಡಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಯಾರೆಲ್ಲ ನೀವು ಹೋಟೆಲ್ಗಳಿಗೆ ಹೋಗಿ ಮಾಂಸ ತಿಂತಿರೋ ತಕ್ಷಣ ನಿಲ್ಲಿಸಿ, ತಿಂದಿರೋರು ಒಂದ್ಸಲಿ ನಿಮ್ಮ ದೇಹ ಪರೀಕ್ಷೆ ಮಾಡಿಸ್ಕೊಳ್ಳಿ. ಏನಾದರೂ ಕೆಮಿಕಲ್ಸ್, ಬ್ಯಾಕ್ಟೀರಿಯಾಗಳು ಅದರಲ್ಲಿ ನಿಮ್ಮ ದೇಹದಲ್ಲಿ ಡೆವಲಪ್ಮೆಂಟ್ಸ್ ಕಾಣಿಸ್ಕೊಂತ ಇನ್ನೂ ಪ್ರೈಮರಿ ಸ್ಟೇಜಲ್ಲಿ ಡೆವಲಪ್ಮೆಂಟ್ಸ್ ಇದ್ದರೆ ಅದನ್ನು ನೀವು ಚಿಕಿತ್ಸೆ ಪಡೆಯಬಹುದು. ಇಲ್ಲ ಅಂತ ಹೇಳಿದ್ರೆ ಸ್ಲೋ ಪಾಯ್ಸನ್ ಆಗಿ ಒಂದೇ ಸಲ ಮಲಗಿಸ್ಬಿಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಈ ಹಿಂದೆ ಯಾರಾದರೂ ಹೋಟೆಲ್ಸಲ್ಲಿ, ಬೆಂಗಳೂರು ಹೋಟೆಲಲ್ಲಿ ಹೋಗಿ ನಾನ್ ವೆಜ್ ಚೆನ್ನಾಗಿ ತಿನ್ಕೊಂಡು ಬಂದಿದ್ದರೆ ಪರೀಕ್ಷೆ ಮಾಡಿಸ್ಕೊಳ್ಳಿ, ಚಿಕಿತ್ಸೆ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ತಿಂದಿಲ್ಲ ಅಂದರೆ ತಿನ್ನೋವಂಥವ್ರು ಹೋಟ್ಲಲ್ಲಿ ಏನು ನಾನ್ ವೆಜ್ ತಿನ್ನೋಕೆ ಹೋಗ್ತೀರ ತಕ್ಷಣ ನಿಲ್ಲಿಸಿ ಮನೆಗೆ ತಂದು ಶುದ್ಧವಾದ ಮಾಂಸ ತಂದು ಎಲ್ಲಿ ಕಟ್ ಮಾಡ್ತಾರೋ ಅಲ್ಲಿ ಹೋಗಿ ನಿಮ್ಮ ಮುಂದೆ ಕಟ್ ಮಾಡಿರ್ತಾರೋ ಆ ಮಾಂಸ ತಂದು ತಿನ್ನಿ. ಅದನ್ನು ಬಿಟ್ಟು ರಾಜಸ್ಥಾನಗಳಿಂದ ತರೋ ಮಾಂಸ ಅವು ಟ್ರೈನಲ್ಲಿ ಎಲ್ಲ ಕೊಳೆತು 3 ದಿನಕ್ಕೆ ಬಂದು ಇಲ್ಲಿ ಎಲ್ಲ ಕೆಮಿಕಲ್ಸ್ ಪೌಡ್ರ್ ಹಾಕಿ ವಾಶ್ ಮಾಡಿ ಅದು ಹೋಟ್ಲಿಗೆ ತರ್ತಾರೆ. ಹೋಟ್ಲವರು ಮಸಾಲೆ ಹಾಕಿದ ಆ ಮಸಾಲೆ ಸ್ಮೆಲ್ಗೆ ಅದು ಕೊಳ್ತೋಗಿರುವ ಹುಳುಗಳು ಬಿದ್ದಿರೋ ಮಾಂಸ ಕೂಡ ಗೊತ್ತಾಗಿಲ್ಲದೆ ನಿಮ್ಗೆ ಕೊಡ್ತಾರೆ. ತಟ್ಟೆಯಲ್ಲಿಟ್ಟು ನೀವು ತಿನ್ಬಿಡ್ತೀರ ಚೆನ್ನಾಗಿ. ಆದರೆ ದುಡ್ಡು ಕೊಟ್ಟು ನೀವು ಅನಾರೋಗ್ಯವಾಗ್ತೀರ. ಹಾಗಾಗಿ ತಕ್ಷಣ ಹೋಟ್ಲ್ಗಳಲ್ಲಿ ಹೋಗೋದು, ಹೋಟ್ಲ್ಗಳಲ್ಲಿ ನಾನ್ ವೆಜ್ ತಿನ್ನೋದು ತಕ್ಷಣ ನಿಲ್ಲಿಸ್ಕೊಳ್ಳಿ ಸ್ನೇಹಿತರೆ. ನೀವು ಅದೇ ದುಡ್ಡನ್ನು ನಿಮ್ಮ ಮನೆಗೆ ತಂದು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ತಿನ್ನಿ, ಶುದ್ಧವಾದ ಮಾಂಸ ತಂದು ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ಈ ರೀತಿ ಹೋಟೆಲ್ಗಳಿಗೆ ಹೋಗ್ಬಿಡಿ ಅಂತ ಹೇಳ್ತಾ, ಇಲ್ಲಿ ಕನ್ಫ್ಯೂಷನ್ ಬೇಡ. ಅದು ಹಂದಿ ಮಾಂಸ ಆಗಲಿ ಇಲ್ಲ ಅದು ಯಾವುದೋ ಅದು ಕುರಿ, ಅವರು ನಾಯಿ ಮಾಂಸ ಅಂತಿದ್ದಾರೆ, ನಾಯಿ ಮಾಂಸ ಆದ್ರೂ ಅಷ್ಟೇ, ಇಲ್ಲ ಶುದ್ಧವಾದ ಅವರು
ಕುರಿ ಮಾಂಸ ರಾಜಸ್ಥಾನದಿಂದ ತಂದಿದ್ರು ಕೂಡ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗಿರುತ್ತೆ. ಯಾಕಂದರೆ 3 ದಿನ ಆಗುತ್ತೆ ಅಲ್ಲಿಂದ ಟ್ರಾವೆಲ್ ಮಾಡಿ ಜರ್ನಿ ಮಾಡಿ ತಂದ ತಕ್ಷಣ ಹೋಟ್ಲವರು ಮಾಡಿ ಅವರೇನು ನೀಟಾಗಿದ್ದು ಮಾಡಲ್ಲ. ಹಾಗಾಗಿ ತಕ್ಷಣ ನಿಲ್ಲಿಸಿ ನೀವು ಹೋಟ್ಲಲ್ಲಿ ತಿನ್ನೋದನ್ನು, ನಾನ್ ವೆಜ್ ತಿನ್ನೋದನ್ನು, ಇಲ್ಲಾಂದರೆ ನಿಮ್ಮ ಜೀವ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ತಕ್ಷಣ ನಿಮಗೆ ಮಲಗಿಸ್ಬಿಡಲ್ಲ. ಸ್ಲೋ ಪಾಯ್ಸನ್ ನಿಧಾನಾಗಿ ನಿಮ್ಮ ಬಾಡಿಯಲ್ಲಿ ಪಾಯ್ಸನ್ಸ್ ಆಗ್ತಾ ಇರುತ್ತೆ. ಕೆಲವರು ಹೇಳ್ತಾರೆ, ನೀವು ನನ್ನ ಮಗ ನಾಯಿ ಬಗಳ್ತಾ ಇದ್ದಾನೆ, ಹೇಳಿದ್ದೇ ಹೇಳ್ತಾನೆ, ಮಾತಾಡಿದ್ದೇ ಅಂತ ಕೆಲವರು ಇದು ಮಾಡ್ತಾರೆ ನೋಡಿ. ಮೋಸ್ಟ್ಲಿ ಅಂಥವ್ರು ಇಂಥ ಹೋಟ್ಲಲ್ಲಿ ಹೋಗಿ ತಿಂದಿರ್ಬೋದು, ನಾಯಿ ಬಗಳ್ತಾರೆ ಅಂತಾರಲ್ವ. ಹಾಗಾಗಿ ದಯಮಾಡಿ ಹೋಟ್ಲುಗಳಲ್ಲಿ ನಾನ್ ವೆಜ್ ತಿನ್ನು ಕಡ್ಡಾಯವಾಗಿ ನಿಲ್ಲಿಸಿ. ಅರ್ಥ ಮಾಡ್ಕೊಳ್ಳಿ. ಆರಾಮಾಗಿ ನೀವು ವೇಸ್ಟ್ ಮಾಡೋದು ಅನ್ನ ಅವು ವೇಸ್ಟ್ ಮಾಡ್ತಿರ್ತೀರಲ್ಲ, ಮನೆಯಲ್ಲಿ ಒಂದು 4 ಕೋಳಿ ಸಾಕೊಳ್ಳಿ. ಅದು ಹಿಂಗೋ 2 ತಿಂಗಳಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ತಿಂಗಳಿಗೆ 2 ಸಲ ತಿನ್ನಿ ಸಾಕು ನಾನ್ ವೆಜ್ಜು. ಕೋಳಿಗಳನ್ನು ಬೆಳೆಸ್ಕೊಳ್ಳಿ ಮನೆಗಳಲ್ಲಿ. ವೇಸ್ಟ್ ಅನ್ನ, ರಾತ್ರಿ ಉಳಿದಿರೋ ಅನ್ನ ಅದನ್ನೇ ಹಾಕಿ ಅದನ್ನು ರೂಢಿ ಮಾಡ್ಕೊಳ್ಳಿ. ಮೊದಲು ಆ ಥರದ ರೀತಿ ಮಾಡ್ತಿದ್ರಿ, ಇವತ್ತು ಯಾರೂ ಸಾಕ್ತಾ ಇಲ್ಲ. ಕೋಳಿ ಸಾಕೋದ್ರಿಂದ ಉಪಯೋಗ ಇದೆ. ವೇಸ್ಟ್ ಧಾನ್ಯಗಳು, ಅನ್ನ ಎಲ್ಲ ಹಾಕ್ಬೋದು. ಹಾಗಾಗಿ ಈ ರೀತಿ ಯಾರು ಹೋಟೆಲ್ಗೆ ಹೋಗಿ ಊಟ ಮಾಡಬೇಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಈ ಸುದ್ದಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಅದರ ಜೊತೆಯಲ್ಲಿ ಯಾರಾದರೂ ಫೈನಾನ್ಸಿಗೆ ಬೆಳಿಬೇಕಾದ್ರೆ VKRS ಜೀವನಾಧಾರ ಸ್ಕೀಮ್ಗೆ ತಕ್ಷಣ ಸೇರಿ ಆರ್ಥಿಕವಾಗಿ ತುಂಬ ಬೆಳಿಬೋದು. ಅದೊಂದು ಚಾಲೆಂಜಾಗಿ ತೊಗೊಂಡಿದ್ದಾರೆ ಅವರು, ಬೆಳೆಸಬೇಕಂತ. ತುಂಬ ಚೆನ್ನಾಗಿದೆ, ಸೇರ್ಪಡು ಹಾಗೆ ಈಗಲೇ.